ಬೆಳಗಾವಿಯಲ್ಲಿರುವಂತಹ ಬಹುತೇಕ ಕಂಪನಿಗಳಿರ್ಬೋದು, ಶಾಪಿಂಗ್ ಮಾಲ್ಗಳಿರ್ಬೋದು, ಅಥವಾ ಈ ಚಿಕ್ಕಪುಟ್ಟ ಅಂಗಡಿಗಳಿರ್ಬೋದು, ಎಲ್ಲಾ ಕಡೆನೂ ಏನಪ್ಪಾ ಅಂತಂದ್ರೆ ಕಡ್ಡಾಯವಾಗಿ ಏನಂದ್ರೆ ಮರಾಠಿ ಬರಬೇಕು, ಜಾಬ್ ಬೇಕಾದ್ರೆ ಹಿಂದಿ ಬರಬೇಕು, ಇಂಗ್ಲಿಷ್ ಬರಬೇಕು, ಈ ತರ ಏನಂದ್ರೆ ಒಂದು ರಿಸ್ಟ್ರಿಕ್ಷನ್ ಹಾಕತ್ತಾರ. ಇದರಿಂದ ಯಾವ ತರ ತೊಂದರೆ ಆಗುತ್ತಪ್ಪ ನಮ್ಮ ಕನ್ನಡ ಅಭ್ಯರ್ಥಿಗಳಿಗೆ ಅಂತಂದ್ರೆ, ಈಗ ಬೆಳಗಾವಿ ನಗರದಲ್ಲಿರುವಂತಹ ಏನು ಮರಾಠಿ ಭಾಷಿಕರಿದಾರಲ್ಲ, ಅವರು ಬೈ ಡಿಫಾಲ್ಟ್ ಏನಂತಂದ್ರೆ ಈ ಇಂಟರ್ವ್ಯೂನ ಕ್ಲಿಯರ್ ಮಾಡಬೇಕಾದ್ರೆ ಅವರಿಗೆ ಎಷ್ಟು ಬೇಕು ಅಷ್ಟು ಕನ್ನಡ ಅವ್ರಿಗೆ ಬರುತ್ತೆ. ಹಿಂಗಾಗಿ ಅವ್ರಿಗೆ ಯಾವುದೇ ತರ ತೊಂದರೆ ಆಗಲ್ಲ. ಆದ್ರೆ ಈ ಬೆಳಗಾವಿ ನಗರದಿಂದ ಹೊರಗಿರುವಂತಹ ನಮ್ಮ ಏನು ಕನ್ನಡಿಗರಿರ್ಬೋದು, ಅಥವಾ ಬೆಳಗಾವಿ ನಗರದಲ್ಲೇ ಇರುವಂತಹ ಕೆಲವು ಕನ್ನಡಿಗರಿಗೆ ಅವರಿಗೆ ಮರಾಠಿ ಬರಲ್ಲ. ಸೊ ಹಿಂಗಾಗಿ ಅವರು ಫಸ್ಟ್ ಸ್ಟೆಪ್ ಅಲ್ಲಿ ಏನಪ್ಪಾ ಅಂತಂದ್ರೆ ಈ ಜಾಬ್ಗೆ ಎಲಿಜಿಬಲ್ ಆಗಲ್ಲ. ಇದರಿಂದ ಏನಂದ್ರೆ ಇಂಡೈರೆಕ್ಟ್ಲಿ ಮರಾಠಿ ಭಾಷಿಕರಿಗೆ ಏನಂದ್ರೆ ಹೆಚ್ಚಿನ ಆದ್ಯತೆ ಸಿಕ್ಕಂಗಾಗುತ್ತೆ. ನಮ್ಮ ಕನ್ನಡ ಅಭ್ಯರ್ಥಿಗಳಿಗೆ ಇದರಿಂದ ತೊಂದರೆ ಆಗುತ್ತೆ. ಹಿಂಗಾಗಿ ಇನ್ನು ಮುಂದಾದರೂ ಇದ್ರ ಬಗ್ಗೆ ಏನಂದ್ರೆ ನಮ್ಮ ಏನು ಸರ್ಕಾರ ಇರ್ಬೋದು, ಅಥವಾ ಏನು ಸಂಬಂಧಪಟ್ಟ ಏನಂತ ಅಧಿಕಾರಿಗಳಿರ್ಬೋದು, ಇದ್ರ ಬಗ್ಗೆ ಏನಂದ್ರೆ ಎಲ್ಲ ಒಂದು ಬೆಳಗಾವಿಲಿರುವಂತಹ ಎಲ್ಲ ಮಾಲ್ಗಳಿರ್ಬೋದು ಅಥವಾ ಈ ಅಂಗಡಿಗಳಿರ್ಬೋದು, ಅವ್ರಿಗೆಲ್ಲರಿಗೂ ಕೂಡ ಏನಂದ್ರೆ ಭಾಷೆಯ ವಿಚಾರವಾಗಿ ಏನಂತಂದ್ರೆ ಈ ತರ ಮಾಡಬಾರ್ದು. ಕೇವಲ ಏನಂದ್ರೆ ಮರಾಠಿ ಭಾಷಿಕರಿಗೆ ಹೆಚ್ಚಿನ ಆದ್ಯತೆ ಸಿಗೋ ತರ ಏನಂದ್ರೆ ಮಾಡೋದ್ರಿಂದ ನಮ್ಮ ಕನ್ನಡ ಅಭ್ಯರ್ಥಿಗಳಿಗೆ ತೊಂದರೆ ಆಗುತ್ತೆ ಅನ್ನೋದನ್ನ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಇದರಿಂದ ಏನಂದ್ರೆ ಜಾಬ್ಗಳಲ್ಲಿ ಏನಂದ್ರೆ ನಮ್ಮ ಸ್ಥಳೀಯ ಯುವಕರಿಗೆ ಹೆಚ್ಚಿನ ಆದ್ಯತೆ ಸಿಗುತ್ತೆ. ನಮಸ್ಕಾರ.